ಇಡೀ ಜಗತ್ತು ಬಹು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ರಾಮಾಯಣ ಚಿತ್ರದ ಟ್ರೇಲರ್ ಇವತ್ತು ಬಿಡುಗಡೆಯಾಗಿದೆ. ಇವತ್ತು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ 4:15 ಈ ಒಂದು ರಾಮಾಯಣದ ಟ್ರೇಲರ್ ಬಿಡುಗಡೆಯಾಗಿ ಇಡೀ ಜಗತ್ತನ್ನು ಆವರಿಸ್ಕೊಂಡಿದೆ. ಇಡೀ ಜಗತ್ತಿನಲ್ಲಿ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ. ನಿತೇಶ್ ತಿವಾರಿ ನಿರ್ದೇಶನದ ಈ ಒಂದು ರಾಮಾಯಣ ಚಿತ್ರದ ಬಜೆಟ್ ಬರೋಬ್ಬರಿ 4,000 ಕೋಟಿ. ನಮಿತ್ ಮಲ್ಹೋತ್ರಾ ಹಾಗೂ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಒಂದು ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾ ಘೋಷಣೆಯಾದಾಗ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ರಾವಣನ ಪಾತ್ರದಲ್ಲಿ ಯಶ್ ಮತ್ತು ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟೀಕೆಗಳು ಕೇಳಿಬಂದಿದ್ವು. ಆದರೆ ಈಗ ಅಂದರೆ ಇವತ್ತು ಟ್ರೇಲರ್ ಬಿಡುಗಡೆ ಆದ ಮೇಲೆ ಇಂಟರ್ನೆಟ್ನಲ್ಲಿ ಈ ಒಂದು ಪಾತ್ರ ಪೋಷಣೆ ಅಂದರೆ ಯಾವ ಪಾತ್ರವನ್ನು ಯಾವ್ಯಾವ ನಟರು ಏನು ಮಾಡಿದಾರಲ್ಲ ಈ ಬಗ್ಗೆ ಪಾಸಿಟಿವ್ ಟಾಕ್ ಕೇಳಿ ಬರ್ತಾ ಇದೆ. ರಾಮನಾಗಿ ರಣಬೀರ್ ಕಪೂರ್, ರಾವಣನಾಗಿ ಯಶ್ ಹಾಗೂ ಸೀತೆಯಾಗಿ ಸಾಯಿ ಪಲ್ಲವಿ ಅವರ ಲುಕ್ ಹಾಗೂ ಅಭಿನಯವನ್ನು ಜನರು ತುಂಬ ಇಷ್ಟಪಟ್ಟಿದ್ದಾರೆ. ಹಾಗೆ ಆ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಬಿಡುಗಡೆಯಾಗಿರುವಂಥ ರಾಮಾಯಣ ಚಿತ್ರದ ಈ ಒಂದು ಟ್ರೇಲರ್ ಅತ್ಯದ್ಭುತ ಮೇಕಿಂಗ್ ಹಾಗೂ ಪಾತ್ರ ಪೋಷಣೆಯಿಂದ ಇಡೀ ಜಗತ್ತಿನಲ್ಲಿ ಒಂದು ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡಿದೆ. ಇಡೀ ಜಗತ್ತು ಈ ಬಗ್ಗೆ ಮಾತಾಡುವಂತಹ ಒಂದು ಅವಕಾಶವನ್ನು ನಿರ್ಮಾಣ ಮಾಡಿದೆ. ಹಾಗೆ ಬಹುತೇಕರಿಗೆ ಗೊತ್ತಿರುವಂತೆ ಈ ಒಂದು ರಾಮಾಯಣ ಸಿನಿಮಾ ಈ ವರ್ಷದ ದೀಪಾವಳಿಗೆ ಬಿಡುಗಡೆಯಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.